ಎಮ್ ಎಸ್ ಎಕ್ಸೆಲ್ನ ಬೇಸಿಕ್ ಫಂಡಮೆಂಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಬೇಸಿಕ್ ಫಂಡಮೆಂಟಲ್ಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ತಿಳ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ಒಂದು ಎಮ್ ಎಸ್ ಎಕ್ಸೆಲಲ್ಲಿ ನೀವು ಆಪ್ರೇಟ್ ಮಾಡೋದಕ್ಕೆ ಅಥವಾ ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಕೆಲವೊಂದು ಟ್ರಿಕ್ಸ್ನ ಆಗಿರ್ಬೋದು, ಟಿಪ್ಸ್ನ ಆಗಿರ್ಬೋದು, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಫಸ್ಟ್ ನಾವು ಎಮ್ ಎಸ್ ಎಕ್ಸೆಲ್ನ ಓಪನ್ ಮಾಡಿದಾಗ ನಮಗೆ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಮೀನಿಂಗ್ ತಿಳ್ಕೊಳ್ಳೋಣ. ಎಮ್ ಎಸ್ ಎಕ್ಸೆಲ್ ಅಂತಂದರೆ ಏನಂತಂದರೆ, ಎಮ್ ಎಸ್ ಎಕ್ಸೆಲ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಗಿರುತ್ತೆ. ಇದನ್ನು ನಾವು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಓಕೆ, ಈ ಒಂದು ಸ್ಪ್ರೆಡ್ಶೀಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಡೇಟಾನ ಸ್ಟೋರ್ ಮಾಡ್ತೀವಿ, ಡೇಟಾನ ಮ್ಯಾನಿಪ್ಯುಲೇಟ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಕೌಂಟ್ಸ್ ರಿಲೇಟೆಡ್ ಆಗಿರ್ಬೋದು, ಓಕೆನಾ, ಒಂದು ಕಂಪನಿಯಲ್ಲಿ ಎಂಪ್ಲಾಯೀಸ್ ನೇಮ್ ಆಗಿರ್ಬೋದು, ಅದಾದ ಡೀಟೇಲ್ಸ್ ಆಗಿರ್ಬೋದು. ಸೊ ಎಲ್ಲ ಒಂದು ಡೇಟಾನ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎಮ್ ಎಸ್ ಎಕ್ಸೆಲ್ನ ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿ ಏನೆಲ್ಲ ಕಾಂಪೊನೆಂಟ್ಸ್ ಇದ್ದಾವೆ ಈ ಒಂದು ಎಮ್ ಎಸ್ ಎಕ್ಸೆಲಲ್ಲಿ ಅಂತಂದರೆ, ನಾವು ಯಾವುದೇ ಒಂದು ಅಪ್ಲಿಕೇಶನ್ ತೊಗೊಳ್ಳಿ, ಅದರ ಒಂದು ಫಸ್ಟ್ ಬಾರ್ ಏನಾಗಿರ್ತದೆ ಅಂತಂದರೆ ಟೈಟಲ್ ಬಾರ್ ಆಗಿರುತ್ತದೆ. ಅದಕ್ಕೆ ನಮಗೆ ರೈಟ್ ಟಾಪಲ್ಲಿ ಇವನ್ನ ಕಂಟ್ರೋಲ್ ಬಟನ್ಸ್ ಅಂತ ಕರಿತೀವಿ. ಅದೇ ರೀತಿ ಲೆಫ್ಟ್ ಸೈಡ್ ಟಾಪಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದನ್ನು ಕಸ್ಟಮೈಸ್ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತಂದರೆ, ನಾವು ಕ್ವಿಕ್ ಆಕ್ಸಿಸ್ ಮಾಡಲಿಕ್ಕೆ ಕೆಲವೊಂದು ಟೂಲ್ಸ್ನ ಕೊಟ್ಟಿದ್ದಾರೆ. ಓಕೆ, ಆ ಒಂದು ಟೂಲ್ಸ್ನ ನಾವು ಇನ್ನೂ ಬೇಕಂದರೆ ನಾವು ಆ್ಯಡ್ ಮಾಡ್ಕೋಬೋದು. ನೋಡಿ, ನಮಗೆ ಓಪನ್ ಬೇಕು ಅಂದರೆ ಇಲ್ಲಿ ಓಪನ್, ಜಸ್ಟ್ ನಾವು ಓಪನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಾವು ಫಾಸ್ಟಾಗಿ ಓಪನ್ ಆಗುತ್ತೆ. ಸೊ ಕ್ವಿಕ್ ಆಗಿ ಆಕ್ಸಿಸ್ ಮಾಡಲಿಕ್ಕೆ, ವರ್ಕ್ ಮಾಡಲಿಕ್ಕೆ ಇರುವ ಒಂದು ಟೂಲ್ಸ್. ಓಕೆನಾ, ಇಲ್ಲಿ ನೋಡಿ ಹೋಮ್ ಆಗಿರ್ಬೋದು, ಇನ್ಸರ್ಟ್ ಆಗಿರ್ಬೋದು, ಪೇಜ್ ಲೇಔಟ್ ಆಗಿರ್ಬೋದು, ಇವೆಲ್ಲ ಟ್ಯಾಬ್ಸ್ ಅಂತ. ಸೊ ಇವನ್ನ ಟ್ಯಾಬ್ಸ್ ಅಂತ ಕರಿತೀವಿ, ಮೆನು ಟ್ಯಾಬ್ಸ್ ಅಂತ ಕರಿತೀವಿ. ಅದೇ ರೀತಿ ಇದನ್ನು ಟೋಟಲ್ ಆಗಿ ಇದನ್ನು ರಿಬ್ಬನ್ ಬಾರ್ ಅಂತ ಕರಿತೀವಿ. ಓಕೆ, ಇದನ್ನು ರಿಬ್ಬನ್ ಬಾರ್ ಅಂತ ಕರಿತೀವಿ. ಅದೇ ರೀತಿ ಇಂಡಿವಿಜುವಲ್ ಗ್ರೂಪ್ಸ್ ಇದಾವೆ ನೋಡಿ, ಇದೇ ಒಂದು ಸಪ್ರೇಟ್ ಇದೆ, ಇದೇ ಒಂದು ಸಪ್ರೇಟ್ ಇದೆ. ಸೊ ಇವನ್ನ ಗ್ರೂಪ್ಸ್ ಅಂತ ಕರಿತೀವಿ. ಓಕೆನಾ, ಇದು ಕ್ಲಿಪ್ ಬೋರ್ಡ್ ಗ್ರೂಪು, ಫಾಂಟ್ ಗ್ರೂಪು, ಅಲೈನ್ಮೆಂಟ್ ಗ್ರೂಪು, ಸೊ ನಂಬರ್ ಗ್ರೂಪು. ಸೊ ಈ ಥರ ಗ್ರೂಪ್ಸ್ ಅಂತ. ಸೊ ಈ ಒಂದು ಗ್ರೂಪಲ್ಲಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ, ಇವನ್ನ ಕಮ್ಯಾಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಮ್ಯಾಂಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನಮಗೆ ನೋಡ್ತಿರ್ಬೋದು ನೀವು, ಆಲ್ಫಾಬೆಟ್ಸ್ ಇದ್ದಾವೆ ನೋಡಿ, ಎ ಬಿ ಸಿ ಡಿ. ಓಕೆನಾ, ಸೊ ಇವು ನಮಗೇನಪ್ಪ ಅಂತಂದರೆ ಕಂಬಸಾಲು. ಓಕೆನಾ, ಇದನ್ನು ಕಂಬಸಾಲು, ಇದನ್ನು ಅಡ್ಡಸಾಲು ಅಂತ ಕರಿತೀವಲ್ಲ. ಸೊ ನಮಗೆ ಎ ಅನ್ನೋದು ನೋಡಿ, ಎ ಅನ್ನೋದು ಇಲ್ಲಿದೆ. ಓಕೆ, ಇದನ್ನು ಎ. ಅದೇ ರೀತಿ ಇಲ್ಲಿ ಬಿ ಇದೆ, ಸಿ ಇದೆ, ಡಿ ಇದೆ. ಅದೇ ರೀತಿ ಇಲ್ಲಿ 1 ಇದೆ, 2 ಇದೆ, 3 ಇದೆ. ಸೊ ನಮಗೆ ಎ ಅಂತ ಒಂದು ಈ ಥರ ಇರೋ ನಮ್ಗೆ ಏನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಥರ ಅಡ್ಡ ಸಾಲು ಇದೆಯಲ್ಲ, 1 2 3 ಅಂತಿದೆ, ಅದೆಲ್ಲ ನಾವು ರೋಸ್ ಅಂತ ಕರಿತೀವಿ. ಸೊ ಇದನ್ನು ಕಾಲಮ್ಸು, ಇದನ್ನು ರೋಸು. ಅದೇ ರೀತಿ ಇಲ್ಲಿ ಬಾಕ್ಸಸ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಬಾಕ್ಸಸ್ ಇದೆಯವಲ್ಲ. ಸೊ ಒಂದೊಂದು ಬಾಕ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಸೆಲ್ ಅಂತ ಕರಿತೀವಿ. ಒಂದು ಕಾಲಮ್ ಮತ್ತು ಒಂದು ರೋ ಸೇರುವ ಒಂದು ಜಾಗಕ್ಕೆ ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಓಕೆನಾ, ಇದು ಈ ಥರ ಒಂದು ಹೈಲೈಟ್ ಆಗಿರುತ್ತಲ್ಲ, ಸೊ ಇದನ್ನು ನಾವು ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಸೊ ನೋಡಿ, ಇವಾಗ ಸ್ವಲ್ಪ ಬೋಲ್ಡ್ ಆಗಿದೆಯಲ್ಲ, ಸೊ ಅಂದರೆ ಸ್ವಲ್ಪ ದಪ್ಪ ಆಗಿದೆಯಲ್ಲ, ಸೊ ಎಲ್ಲ ಸೆಲ್ಸ್ಗಿಂತ ಸ್ವಲ್ಪ ದಪ್ಪ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ? ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಅಂದರೆ ಪ್ರೆಸೆಂಟ್ ನಮ್ಮ ಒಂದು ಕರ್ಸರ್ ಅನ್ನೋದು ಯಾವ ಒಂದು ಸೆಲ್ಲಲ್ಲಿ ಇದೆಯೋ ಅದನ್ನು ನಾವು ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಓಕೆನಾ, ನೋಡಿ ನಮ್ಮ ಒಂದು ಎಮ್ ಎಸ್ ಎಕ್ಸೆಲಲ್ಲಿ ಎಷ್ಟು ನೋಡಿದ್ರೂ ಸೆಲ್ಸ್ ಇದ್ದಾವೆ. ಓಕೆನಾ, ಹಾಗಾದರೆ ಈ ಒಂದು ಸೆಲ್ಗೆ ಒಂದು ನೇಮ್ ಇರಬೇಕಲ್ವಾ ಅಲ್ವಾ? ಈ ಒಂದು ಸೆಲ್ಗೆ ಒಂದು ನೇಮ್ ಇರುತ್ತಲ್ವಾ? ಅದು ಹೇಗೆ ಅಂತಂದರೆ, ಇವಾಗ ಇದು ಯಾವ ಕಾಲಮಲ್ಲಿ ಇದ್ದೀವಿ ನಾವು? ಸಿ ಅನ್ನೋ ಕಾಲಮಲ್ಲಿ ಇದ್ದೀವಿ. ಹಾಗಾದರೆ ಯಾವ ರೋ ಅಲ್ಲಿ ಇದ್ದೀವಿ? 3 ಅನ್ನೋ ರೋ ಅಲ್ಲಿದ್ದೀವಿ. ಸೊ ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವೇನಂತ ಕರಿತೀವಿ ಅಂದರೆ C3 ಅಂತ ಕರಿತೀವಿ. ನಾವು ಎಲ್ಲೇ ಕ್ಲಿಕ್ ಮಾಡಲಿ ಆ ಒಂದು ಕಾಲಮ್ನ ಹೈಲೈಟ್ ಮಾಡುತ್ತೆ, ಎಲ್ಲಿ? ನೇಮ್ ಬಾಕ್ಸಲ್ಲಿ. ಸೊ ಈ ಒಂದು ನೇಮ್ ಬಾಕ್ಸ್ ಕೆಲಸ ಏನಪ್ಪ ಅಂತಂದರೆ, ಈ ಒಂದು ಎಲ್ಲಿ ಕರ್ಸರ್ ಇರುತ್ತೋ ಅಥವಾ ನಾವು ಎಲ್ಲಿ ಆ್ಯಕ್ಟಿವ್ ಆಗಿರ್ತೀವೋ ಸೊ ಆ ಒಂದು ಸೆಲ್ನ ಇದು ತೋರಿಸುತ್ತೆ. ಯಾವುದು? ನೇಮ್ ಬಾಕ್ಸ್ ಅಂತ. ಓಕೆ, ಇವಾಗ ನಾವೆಲ್ಲಿದ್ದೀವಿ? D2 ಅಲ್ಲಿದ್ದೀವಿ. ಇವಾಗ ಎಲ್ಲಿದ್ದೀವಿ? A1 ಅಂತದ್ದು. ಓಕೆನಾ, ಆ ಒಂದು ಸೆಲ್ ಒಂದು ಎಲ್ಲಿದೆ ಅಂತ ಅದನ್ನು ರೆಕಗ್ನೈಸ್ ಮಾಡುತ್ತೆ. ಓಕೆನಾ, ಇದು ನೇಮ್ ಬಾರ್ ಅಂತ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಫಾರ್ಮುಲಾ ಬಾರ್ ಅಂತ. ನಾವು ಏನೇ ಒಂದು ಫಾರ್ಮುಲಾ ಇಲ್ಲಿ ಟೈಪ್ ಮಾಡಲಿ, ಸೊ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ತೋರಿಸುತ್ತೆ. ಓಕೆ, ನಾವೇನು ಫಾರ್ಮುಲಾ ಹಾಕಿರ್ತೀವೋ ಆ ಒಂದು ಫಾರ್ಮುಲಾ ಅನ್ನೋದು ಅಲ್ಲಿ ತೋರಿಸುತ್ತೆ. ನೇಮ್ ಬಾರಲ್ಲಿ, ಸರಿ, ಫಾರ್ಮುಲಾ ಬಾರಲ್ಲಿ ಇಲ್ಲಿ ತೋರಿಸುತ್ತೆ ಅಂತ. ಓಕೆ, ನೆಕ್ಸ್ಟ್ ಹಾಗಾದರೆ
ಇಲ್ಲಿ ಎಷ್ಟು ಕಾಲಮ್ಸ್ ಇದ್ದಾವೆ, ಎಷ್ಟು ರೋಸ್ ಇದ್ದಾವೆ ನಮ್ಮ ಒಂದು MS Excelಲ್ಲಿ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬಾ ಕೇಳಿದ್ದಾರೆ. ಸೊ ಎಷ್ಟು ಕಾಲಮ್ಸ್ ಇದ್ದಾವೆ, ಅದೇ ರೀತಿ ಎಷ್ಟು ರೋಸ್ ಇದ್ದಾವೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ MS Excel ಅಂತ. ಸೊ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದ್ರೆ ಬರ್ತಾನೇ ಇದ್ದಾವೆ. ಸೊ ಹಾಗಾದರೆ ಏನು ಎಷ್ಟಿದ್ದಾವೆ, 1000 ಇರುತ್ತಾ, 10,000 ಇರುತ್ತಾ, 1 lakh ಇರುತ್ತಾ, 5 lakhs ಇರುತ್ತಾ, 10 lakhs ಇರುತ್ತಾ ಅಂತ. ಅದೇ ರೀತಿ ಇಲ್ಲಿ ABCD ಅಂತಿದೆಯಲ್ಲ, ಇವನ್ನ ನಾವೇನಂತ ಕರಿತೀವಿ, ಕಾಲಮ್ಸ್ ಅಂತ ಕರಿತೀವಲ್ವಾ. ಸೊ ಈ ಕಾಲಮ್ಸು Z ಆಯಿತು ಅಂದರೆ ಮುಗ್ದಿರತ್ತಾ, ಮತ್ತು Z ಆದಮೇಲೆ ಮತ್ತೆ ಏನು ಬರುತ್ತೆ ನೋಡಿ, Z ಆಗೋಯ್ತು, ಮತ್ತು AA ಅಂತಿದೆ, ಮತ್ತೆ ಸ್ಟಾರ್ಟ್ ಆಗೋಗಿದೆ, ಮತ್ತು ಅದಾಯ್ತಲ್ವ, ಮತ್ತು BA B, ಓಕೆ, ಮತ್ತು C ಮತ್ತು D, ಮತ್ತು ಈ ಥರ ಎಲ್ಲಿವರೆಗೂ ಬರುತ್ತೆ ಅಂತಂದರೆ ಓಕೆನಾ, ತುಂಬ ಲೆಂತ್ ಇದೆ. ಸೊ ಅದು ಎಷ್ಟಿದೆ, ಇದರ ಒಂದು ಸ್ಟ್ಯಾಂಡರ್ಡ್ ವಿಡ್ತ್ ಎಷ್ಟಪ್ಪ ಅಂತ ನೋಡೋದಾದರೆ ಜಸ್ಟ್ ನಮ್ಗೆ ಗೊತ್ತಾಗೋದು ಹೇಗೆ ಅಂತಂದರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನಮಗೆ ಎಷ್ಟು ಕಾಲಮ್ಸು ಎಷ್ಟು ರೋಸ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನಮಗೆ 10,48,576 ರೋಸ್ ಇದ್ದಾವೆ. ಅದೇ ರೀತಿ 16,384 ಕಾಲಮ್ಸ್ ಇದ್ದಾವೆ. ಓಕೆನಾ, ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ MS Excel. ಇದನ್ನು ಬಿಟ್ಬಿಟ್ರೆ ಅದು ಹೊರಟೋಗುತ್ತೆ. ಜಸ್ಟ್ ಈ ಥರ ಹೋಲ್ಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಮೌಸಲ್ಲಿ ನಮಗೆ ಸ್ಟ್ಯಾಂಡರ್ಡ್ ವಿಡ್ತ್ ಎಷ್ಟು ಕಾಲಮ್ಸ್ ಇದ್ದಾವೆ, ಎಷ್ಟು ರೋಸ್ ಇದ್ದಾವೆ ಅಂತ ನೋಡಿ. ಇವಾಗ ನಾನು A721 ಕಾಲಮಲ್ಲಿದ್ದೀನಲ್ಲ, ಸೆಲ್ಲಲ್ಲಿದ್ದೀನಲ್ಲ. ಸೊ ಈ ಒಂದು ಸೆಲ್ಲಿಂದ ನಾನು ಫಸ್ಟ್ ಸೆಲ್ಲಿಗೆ ಹೋಗ್ಬೇಕಂದ್ರೆ ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಸೊ ನಾನು ಟಾಪಲ್ಲಿದ್ದಾಗ ಬಾಟಮ್ಗೆ ಬರಬೇಕು, ಡೆಡ್ ಎಂಡ್ಗೆ ಬರಬೇಕು ಅಂದರೆ ಕಂಟ್ರೋಲ್ ಯೂಸ್ ಮಾಡಿಕೊಂಡು ಡೌನ್ ಆ್ಯರೋ ಕೀ ಪ್ರೆಸ್ ಮಾಡಿ ಬಂದುಬಿಡ್ತು. ಅದೇ ರೀತಿ ನಮಗೆ ಈ ಒಂದು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗ್ಬೇಕಂದ್ರೆ ಅಂದರೆ 16,384th ಕಾಲಮ್ಗೆ ಹೋಗಬೇಕು ಅಂತಂದರೆ ನೋಡಿ, ಕಂಟ್ರೋಲ್ ಯೂಸ್ ಮಾಡಿಕೊಂಡು ರೈಟ್ ಆ್ಯರೋ ನೋಡಿ ಇಲ್ಲಿಗೆ ಬಂದುಬಿಟ್ಟಿದೆ, ಇದು ಲಾಸ್ಟ್ ಸೆಲ್ಲು. ಅದೇ ರೀತಿ ಈ ಒಂದು XFD ಅಂದರೆ ಓಕೆನಾ, ಈ ಒಂದು ಕಾಲಮಲ್ಲಿ ಟಾಪ್ಗೆ ಹೋಗಬೇಕು ಅಂದರೆ ನೋಡಿ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವರ್ಕ್ಶೀಟ್ ಟ್ಯಾಬ್ ಅಂತ ಕರಿತೀವಿ. ಸೊ ಈ ಒಂದು ವರ್ಕ್ಶೀಟ್ ಟ್ಯಾಬು ನೋಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಇನ್ನೊಂದು ಟ್ಯಾಬ್ ಬರುತ್ತೆ. ನಮಗೆ ಮೈಕ್ರೋಸಾಫ್ಟ್ ಆಫೀಸ್ 2007ನಲ್ಲಿ ನಮಗೆ ಡಿಫಾಲ್ಟಾಗಿ 3 ಶೀಟ್ ಬರ್ತಾಯಿತ್ತು. ಬಟ್ 2021ನಲ್ಲಿ ಏನಾಗಿದೆ ಅಂತಂದರೆ 2016 ಆಗಿರ್ಬೋದು, 13 ಆಗಿರ್ಬೋದು, ಅವೆಲ್ಲ ಡಿಫಾಲ್ಟಾಗಿ ಒಂದೇ ಶೀಟ್ ಇರುತ್ತೆ. ನಮಗೆ ನ್ಯೂ ಶೀಟ್ ಬೇಕಂದರೆ ಅದಕ್ಕೆ ಶಾರ್ಟ್ಕಟ್ ಕೀ ಇದೆ. ಏನಪ್ಪ ಅಂತಂದರೆ Shift F11 ಕ್ಲಿಕ್ ಮಾಡಿದ್ದೀರ ಅಂತಂದರೆ ನಮಗೆ ನ್ಯೂ ವರ್ಕ್ಬುಕ್ ಅನ್ನೋದು ನೋಡಿ, ನಮಗೆ ನ್ಯೂ ವರ್ಕ್ಬುಕ್ ಅನ್ನೋದು ಇಲ್ಲಿ ಏನಾಗುತ್ತೆ, ಇನ್ಸರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ನಮಗೆ ಒಂದು ನ್ಯೂ ವರ್ಕ್ಶೀಟ್ ಬೇಕಂದರೆ Shift F11 ಕ್ಲಿಕ್ ಮಾಡಿದ್ದೀರ ಅಂದರೆ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಹೊಸ ವರ್ಕ್ಬುಕ್ ಅನ್ನೋದು ನಮಗೆ ಇನ್ಸರ್ಟ್ ಆಗುತ್ತೆ. ಅದನ್ನು ಡಿಲೀಟ್ ಮಾಡೋದು ಹೇಗೆ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್. ಓಕೆ, ಇವಾಗ ಇದಕ್ಕೆ ರೀನೇಮ್ನೂ ಸಹ ಕೊಡ್ಬೋದು. ಓಕೆ, ರೈಟ್ ಕ್ಲಿಕ್ ಮಾಡಿ ಅಥವಾ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ, ಬ್ಯಾಕ್ ಸ್ಪೇಸ್ ಬಿಟ್ಟು ಬ್ಯಾಕ್ ಸ್ಪೇಸ್ ಕೊಟ್ಟಾಗ ಅದು ರಿಮೂವ್ ಆಗುತ್ತೆ. ಓಕೆ, ಈ ಥರ ನಾವೇನು ಮಾಡ್ಬೋದು, ರೀನೇಮ್ನ ಕೊಡ್ಬೋದು. ಅದೇ ರೀತಿ ಇವನ್ನು ಸ್ಕ್ರಾಲ್ ಬಾರ್ಸ್ ಅಂತ ಕರಿತೀವಿ. ಇದು ವರ್ಟಿಕಲ್ ಸ್ಕ್ರಾಲ್ ಬಾರು, ಇದೇ ರೀತಿ ಹಾರಿಜಾಂಟಲ್ ಸ್ಕ್ರಾಲ್ ಬಾರ್ ಇದು. ಮತ್ತು ಇದು ಬಂದುಬಿಟ್ಟು ಝೂಮ್ ಟೂಲು. ಓಕೆನಾ, ನಮ್ಮ ಒಂದು ವರ್ಕ್ಬುಕ್ನ ಝೂಮ್ ಮಾಡೋದಕ್ಕೆ ಅಥವಾ ಝೂಮ್ ಔಟ್ ಮಾಡೋದಕ್ಕೆ ಈ ಒಂದು ಈ ಒಂದು ಝೂಮ್ ಟೂಲ್ ಅನ್ನೋದು ಯೂಸ್ ಆಗುತ್ತೆ ಅಂತ. ಸೊ ಅದೇ ರೀತಿ ನಾವು ಸಿಂಗಲ್ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ ನಮ್ಮ ಒಂದು ಸೆಲ್ ಅನ್ನೋದು ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಡಬಲ್ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಮಗೆ ಟೆಕ್ಸ್ಟ್ ಟೈಪ್ ಮಾಡಲಿಕ್ಕೆ ಓಕೆನಾ ಅದು ಓಪನ್ ಆಗುತ್ತೆ. ಕಾಣಿಸ್ತಿದೆ ನೋಡಿ, ಅದನ್ನು ನಾವು ಪ್ಲಸ್ ಸಿಂಬಲ್ ಇದೆಯಲ್ಲ ಅದನ್ನು ನಾವು ಸೆಲೆಕ್ಷನ್ ಸಿಂಬಲ್ ಅಂತ ಕರಿತೀವಿ. ನಮಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಸಿಂಬಲ್ ಯೂಸ್ ಆಗುತ್ತೆ. ಓಕೆನಾ, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿ ಈ ಥರ ಸಿಂಬಲ್ಲು ಓಕೆ, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, 4 ಡೈರೆಕ್ಷನ್ಸಲ್ಲಿ ಒಂದು ಆ್ಯರೋ ಕೀಸ್ ಬಂದಿದೆಯಲ್ಲ. ಸೊ ಅದೇನಪ್ಪ ಅಂದರೆ ಇನ್ಫಾರ್ಮೇಷನ್ನ ಮೂವ್ ಮಾಡೋದಕ್ಕೆ. ಓಕೆನಾ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಮೂವ್ ಸಿಂಬಲ್ ಅಂತ. ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು ಇನ್ಫಾರ್ಮೇಷನ್ನ ಮೂವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇದನ್ನು
ಮೂವ್ ಸಿಂಬಲ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಬಾಟಮಲ್ಲಿ ಓಕೆ ಈ ಥರ ಒಂದು ಹೈಲೈಟ್ ಆಗಿ ಒಂದು ಪ್ಲಸ್ ಸಿಂಬಲ್ ಬರುತ್ತಲ್ಲ, ಸೊ ಇದೇನಪ್ಪ ಅಂತಂದರೆ ನಮಗೆ ಫ್ರೀ ಹ್ಯಾಂಡಲ್ಡ್ ಅಂತ. ಓಕೆನಾ, ಡೈರೆಕ್ಟಾಗಿ ನಮಗೆ ಈ ಥರ ಸ್ಕ್ರಾಲ್ ಮಾಡಿಕೊಂಡು ಕಾಪಿ ಮಾಡ್ಕೋಬೋದು ಅಂತ. ಓಕೆನಾ, ಅದೇ ರೀತಿ ನಮಗೆ MS Excel ಅನ್ನೋದು ನಮಗೇನಪ್ಪ ಅಂತಂದರೆ ಮೋಸ್ಟ್ ಆಫ್ ಆಲ್ ಈ ಒಂದು ಡೇಟಾ ಎಂಟ್ರಿ ವರ್ಕ್ ಅಲ್ವಾ. ಸೊ ಈ ಒಂದು ಡೇಟಾ ಎಂಟ್ರಿ ವರ್ಕ್ ನಮಗೆ ತುಂಬ ಈಸಿಯಾಗಿ ಫಾಸ್ಟಾಗಿ ಆಗೋದಕ್ಕೆ ನಮಗೆ ಸಿಂಪಲ್ಲಾಗಿ ಲಾಜಿಕ್ ಇದೆ, ಸಿಂಪಲ್ ಆದ ಒಂದು ಲಾಜಿಕ್ಸ್. ಫಾರ್ ಎಕ್ಸಾಂಪಲ್ ನಾವು 1 2 3 ಟೈಪ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, 1 ಆದಮೇಲೆ 2 ಆದಮೇಲೆ ಮತ್ತು ಇವಾಗ ನಾವು ಟೈಪ್ ಮಾಡ್ತಿರ್ಬೇಕಂತಂದರೆ ನಮಗೆ ನಮ್ಮ ಒಂದು ಟೈಪ್ ಆಗಿದೆ ಅಲ್ವಾ ಇನ್ಫಾರ್ಮೇಷನ್ ಅನ್ನೋದು ಈ ಒಂದು ನೆಕ್ಸ್ಟ್ ಲೈನ್ಗೆ ಓವರ್ಲ್ಯಾಪ್ ಆಗಿದೆ. ಓಕೆ, ಅದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಯಲ್ ಆಗಿ ನೋಡೋದಾದರೆ ನೋಡಿ, ಈ ಸೆಲ್ಲಲ್ಲಿ ಹೋಗಿ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಅದು ಮರ್ಜ್ ಆಗಿರಲ್ಲ. ಸೊ ಅದೇನಾಗಿರುತ್ತೆ ಅಂದರೆ ನಾವು ಅಷ್ಟರವರೆಗೂ ನಾವೇನು ಮಾಡ್ಬೋದು, ಸೆಲ್ ರೇಂಜ್ನ ನಾವು ಇಲ್ಲಿ ಈ ಥರ ಮಾಡ್ಕೋಬೋದು. ಓಕೆನಾ, ಅದೇ ರೀತಿ ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ಸೆಲ್ ಒಂದು ಎಷ್ಟು ವಿಡ್ತ್ ಇದೆಯೋ, ಓಕೆನಾ, ಟೆಕ್ಸ್ಟ್ ಎಷ್ಟಿದೆಯೋ ಅಷ್ಟು ಮಾತ್ರ ಬರುತ್ತೆ. ಅದೇ ರೀತಿ ನೋಡಿ, ಇವಾಗ 1 2 3 ಅಂತಿದೆಯಲ್ಲ, ಸೊ ಜಸ್ಟ್ ಈ ಥರ ಫ್ರೀ ಹ್ಯಾಂಡಲ್ ಕಾಪಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ಫ್ರೀ ಹ್ಯಾಂಡಲ್ ಮಾಡಿದ್ದೀವಿ ಅಂತಂದರೆ ನೋಡಿ, ಸೆಲೆಕ್ಟ್ ಮಾಡಿಕೊಂಡು ಫ್ರೀ ಹ್ಯಾಂಡಲ್ ಮಾಡಿದ್ದೀವಿ ಅಂತಂದರೆ ನೋಡಿ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಫಿಲ್ ಸೀರೀಸ್ ಅಂತ ಕೊಟ್ಟಿದ್ದೀವಿ ಅಂತಂದರೆ 1 2 3 4 5 6 ಎಷ್ಟುವರೆಗೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಷ್ಟುವರೆಗೂ ಬರುತ್ತೆ. ಇಲ್ಲ ಇದರಲ್ಲಿ ಕಾಪಿ ಸೆಲ್ಸ್ ಅಂದರೆ ಫಸ್ಟಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಕಾಪಿ ಮಾಡ್ಕೊಳುತ್ತೆ. ಓಕೆನಾ, ಈ ಥರ ಒಂದು ಆಪ್ಷನ್ಸ್ ಇದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಮತ್ತು 4 ಇವೆರಡರ ಒಂದು ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಮಧ್ಯದಲ್ಲಿ ಅಂತಂದರೆ 2 ಇದೆ. ಸೊ ಅದೇ ರೀತಿ ನೋಡಿ, ಈ ಥರ ಸ್ಕ್ರಾಲ್ ಮಾಡಿದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಎಷ್ಟಿದ್ರೆ ಅಷ್ಟು ಬರುತ್ತೆ. ಓಕೆನಾ, ಅದೇ ರೀತಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮಂಡೇ ನಾನು ಟೈಪ್ ಮಾಡಬೇಕು, ಡೇಸ್. ಓಕೆನಾ, ವಾರದಲ್ಲಿರುವ ಒಂದು ಏನು ಮಾಡ್ತೀನಿ ಅಂದರೆ ದಿನಗಳನ್ನ ನಾನು ಏನು ಮಾಡಬೇಕು, ಟೈಪ್ ಮಾಡಬೇಕು ಅಂದರೆ ಇದು ಬರೀ ಇಂಗ್ಲೀಷಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಇದು ನೀವೇನು ಟೈಪ್ ಮಾಡಿದ್ರೆ ಅದೇನೇ ಬರುತ್ತೆ. ಓಕೆನಾ, ನೋಡಿ ಇವಾಗ ಈ ಥರ ನಾವು ಸ್ಕ್ರಾಲ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಓಕೆನಾ, ಈ ಥರ ಸ್ಕ್ರಾಲ್ ಮಾಡ್ಕೊಂಡಿದ್ದೀವಿ ಅಂದರೆ ವೀಕ್ಸ್ ಇನ್ ಎ, ಓಕೆನಾ, ವಾರದಲ್ಲಿರುವ ಒಂದು ದಿನಗಳು ಬರುತ್ತೆ. ಅದೇ ರೀತಿ ನೀವು 3 ಲೆಟರ್ಸ್ನ ಹಾಕ್ಬೋದು ಬೇಕಂದ್ರೆ ನೀವು ನೋಡಿ, MON ಮನ್. ಓಕೆ, ಈ ಥರ ಸ್ಕ್ರಾಲ್ ಮಾಡಿದಿರಿ ಅಂತಂದರೆ ಆ ಒಂದು 3 ಲೆಟರ್ಸ್ ವರ್ಡ್ಸು ಬರುತ್ತೆ. ಅದೇ ರೀತಿ ಮಂತ್ಸ್ನ ಕೂಡ ನೀವು ಮಾಡ್ಬೋದು ನೋಡಿ, ಮಂತ್ಸ್ನೂ ಸೇಮ್ ಮಾಡ್ಬೋದು. ಓಕೆ, ನೀವು ಮಧ್ಯದಲ್ಲಿ ಬೇಕಂದ್ರೂ ಮಾಡ್ಕೋಬೋದು ನೋಡಿ. ಇವಾಗ ಏಪ್ರಿಲ್ ಬೇಕು, ಓಕೆ, APR. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿದ್ರೆ ಅಂತಂದರೆ ಅಲ್ಲಿಂದನೇ ಬರುತ್ತೆ ಅಂತ. 1 2 3 ಆಗಿರ್ಬೋದು. ಅದೇ ರೀತಿ ಮಂತ್ಸ್ನ ಕೂಡ ನೀವು ಫುಲ್ಲಾಗಿ ಟೈಪ್ ಮಾಡ್ಕೋಬೋದು. ಓಕೆ, ಈ ಥರ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿ. ಓಕೆನಾ, ಅರ್ಥ ಆಯ್ತಲ್ವಾ ಯಾವ ಥರ ಈ ಒಂದು ಆಪ್ಷನ್ಸ್ನ ಯೂಸ್ ಮಾಡೋದು ಅಂತ. ಇವಾಗ ನೋಡಿ, ಒಂದು 2 ಸೆಲ್ಸ್ನ ನಾವು ಮರ್ಜ್ ಮಾಡೋದು ಹೇಗೆ, ಅನ್ಮರ್ಜ್ ಮಾಡೋದು ಹೇಗೆ ಅಂತ ನೋಡಿ. ಇಲ್ಲಿ ಈ ಒಂದು ಸೆಲ್, ಈ 3 ಸೆಲ್ಸ್ನ ನಾವು ಮರ್ಜ್ ಮಾಡೋದು ಹೇಗೆ ಅಂತಂದರೆ ನೋಡಿ, 3 ಸೆಲ್ಸು ಸೇರಿಸಿ ಒಂದು ಸೆಲ್ ಆಗಬೇಕು ನಮ್ಗೆ. ಅವಾಗ ಏನು ಮಾಡ್ತೀವಿ, ಮರ್ಜ್ ಸೆಲ್ಸ್ ಅಂತ. ಓಕೆ, ನಾವೇನಾದರೂ ಟೈಪ್ ಮಾಡೋದಿದ್ರೆ ಅದೇ ರೀತಿ ಇದಕ್ಕೆ ಬಾರ್ಡರ್ಸ್ ಆಗಬೇಕು. ಆಲ್ ಬಾರ್ಡರ್ಸ್ ತಗೊಳ್ಳಿ ನೋಡಿ, ಇಲ್ಲಿ ಬೇಕಂದರೆ ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಟೈಪ್ ಆಗಿದ್ದು ನಮಗೆ ಸೆಂಟ್ರಿಗೆ ಬರಬೇಕಂತಂದರೆ ಇಲ್ಲಿ ಸೆಂಟ್ರ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಿಗೆ ಬರುತ್ತೆ. ಓಕೆನಾ, ಅದೇ ರೀತಿ ನಾವು ಈ ಥರ ವರ್ಟಿಕಲ್ಲಾಗಿ ಮರ್ಜ್ ಮಾಡಬೇಕಂದ್ರೆ ವರ್ಟಿಕಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಸೆಂಟರ್ ಅಂತಿದೆ. ಸೊ ಮರ್ಜ್ ಸೆಂಟ್ರ್ ಆದರೂ ಕೊಡ್ಬೋದು, ಮರ್ಜ್ ಅಕ್ರಾಸ್ ಆದರೂ ಕೊಡ್ಬೋದು. ಓಕೆ, ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಕೊಡ್ತೀನಿ. ಓಕೆ, ನಾವು ಟೈಪ್ ಮಾಡಿದ್ದು ಓಕೆನಾ ನಮಗೆ ವರ್ಟಿಕಲ್ಲಾಗಿ ಬರಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇನ್ಫೋ ಅಂತ ಇದೆ, ಕಂಪ್ಯೂಟರ್ ಇನ್ಫೋ ಅಂತಿದೆ. ಸೊ ಇದೇನಾಗಬೇಕು, ನಮಗೆ ವರ್ಟಿಕಲ್ಲಾಗಿ ಬರಬೇಕು ಟೆಕ್ಸ್ಟು. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮಗೆ ಯಾವ ಥರ ಒಂದು ಟೆಕ್ಸ್ಟ್ ಬರಬೇಕು. ಸೊ ಆ ಒಂದು ಟೆಕ್ಸ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆವಾಗ ಟೆಕ್ಸ್ಟ್ ಸೈಜ್ನ ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಈ ಥರ ನಮ್ಗೆ ಸೆಂಟ್ರಿಗೆ ಬರಬೇಕಂದ್ರೆ ಏನು ಮಾಡಬೇಕು, ಸೆಲೆಕ್ಟ್ ಮಾಡಿಕೊಂಡು ಈ ಥರ. ಅದೇ ರೀತಿ
ಇನ್ನೊಂದು ಆಪ್ಷನ್ ಇದೆ, ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಂಪ್ಯೂಟರ್ ಇನ್ಫೋ ಯೂಟ್ಯೂಬ್ ಚಾನಲ್ ಅಂತಿದೆಯಲ್ಲ. ಸೊ ಇದೆಲ್ಲ ನಮಗೇನಾಗಬೇಕು, ಒಂದೇ ಸೆಲ್ಲಲ್ಲೇ ಬರಬೇಕು ಅಂತಂದರೆ ಆವಾಗ ಏನು ಮಾಡ್ತೀವಿ ಅಂತಂದರೆ ಒಂದೇ ಸೆಲ್ ಅಂದ್ರೆ ಒಂದು ಇದರಲ್ಲಿ ಬರಬೇಕು ಅಂದರೆ ಇಲ್ಲಿ ಟೆಕ್ಸ್ಟ್ ಡ್ರಾಪ್ ಅಂತಿದೆ ನೋಡಿ, ರ್ಯಾಪ್ ಟೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಒಂದು ವಿತಿನ್ ನಾವು ಎಷ್ಟು ಅದಕ್ಕೆ ಸ್ಪೇಸ್ ಕೊಟ್ಟಿದ್ದೀವೋ ಅಷ್ಟೇ ಬರುತ್ತೆ ನೋಡಿ. ನೋಡಿ ಇದ್ರ ಮಾಮೂಲಿ ಈ ಒಂದು ಸೈಜ್ ಎಷ್ಟಿರುತ್ತೋ ಅದರ ಒಂದು ಸೈಜ್ ಕೂಡ ಅಷ್ಟೇ ಇದೆ ನೋಡಿ. ಓಕೆನಾ, ಈ ಥರ ನಾವು ಏನು ಮಾಡ್ಬೋದು, ಅಲೈನ್ಮೆಂಟ್ಸ್ನ ಕೊಡ್ಬೋದು. ಅದೇ ರೀತಿ ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಲರ್ನ ಹಾಕ್ಬೋದು ನೋಡಿ. ಅದೇ ರೀತಿ ಇದಕ್ಕೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಕಲರ್ನ ಹಾಕ್ಬೋದು. ಅದೇ ರೀತಿ ಇದಕ್ಕೆ ಆಲ್ ಬಾರ್ಡರ್ಸ್ನ ಹಾಕ್ಬೋದು. ಓಕೆನಾ, ಈ ಥರ ಒಂದು ಆಪ್ಷನ್ಸ್ನ ನಾವು ಏನು ಮಾಡ್ಬೋದು, ನಾವು ಫಾಂಟ್ ಆಪ್ಷನ್ನ ಕೊಡ್ಬೋದು.